ನೋಡಿ, ಒಂದ್ ಕಡೆ ಪರಿಷತ್ ಹಿಂಬಾಗಿಲ ಎಂಟ್ರಿಗೆ ದಾರಿ ಆದ್ರೆ ಏನಾಗುತ್ತೆ, ಇರೋ ಸ್ಥಾನಕ್ಕೆಲ್ಲ ಸಮಾಜ ಸೇವಕರೇ ಬಂದ್ರೆ ಏನಾಗುತ್ತೆ, ಹಿಂಗಾದಾಗಲೇ ರಾಜ್ಯಪಾಲರ ರಂಗ ಪ್ರವೇಶ ಆಗುತ್ತೆ. ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸುವ ಅವಕಾಶ ಕೂಡ ಇರುತ್ತೆ. ರಾಜ್ಯಪಾಲರಿಗೆ ಸರಿಯಲ್ಲ ಅನ್ಸಿದ್ರೆ ತಿರಸ್ಕರಿಸಲೂಬಹುದು. ಒಂದ್ ಕಡೆ ಪೈಪೋಟಿ ಹೆಚ್ಚಾಗಿದೆ, ಮತ್ತೊಂದು ಕಡೆ ಈಗ ಪೈಪೋಟಿ ಮಾಡ್ತಾ ಇರುವಂಥವ್ರು ಅಥವಾ ವಿಧಾನ ಪರಿಷತ್ಗೆ ಕಳಿಸ್ಕೊಡಿ ಅಂತ ಕೇಳ್ತಾ ಇರುವಂಥವ್ರು, ನಾಮನಿರ್ದೇಶನ ಮಾಡಿ ಅಂತ ಹೇಳ್ತಾ ಇರೋರು ಅತಿರಥ ಮಹಾರಥರೇ, ಎಲ್ಲ ರೀತಿಯ ಅಧಿಕಾರವನ್ನು ನೋಡಿದಂಥವರೇ. ಹೀಗಾಗಿ ಒಂದು ರೀತಿಯ ಗೊಂದಲ ಇರುವಂಥದ್ದು ಸಹಜ. ಹಾಗಿದ್ರೆ ಏನಾಗಬಹುದು? ಎಲ್ಲ ಕಡೆನೂ ಪೈಪೋಟಿ. ನಾವು ಸರ್ಕಾರದ ಮುಖ್ಯ ಸಚೇತಕರ ವಿಚಾರವಾಗಿಯೂ ಪೈಪೋಟಿಯ ಬಗ್ಗೆ ಇದೇ ಒಳನೋಟದಲ್ಲಿ ಹೇಳಿದ್ವಿ. ಈಗ ನಾಮಿನೇಟೆಡ್ ಮೆಂಬರ್ಸ್ನ ವಿಚಾರವಾಗಿಯೂ ಕೂಡ ಪೈಪೋಟಿ ಎಷ್ಟರ ಮಟ್ಟಿಗೆ ಇದೆ. ಸಮಾಜ ಸೇವೆ ಅನ್ನುವಂತಹ ಶರಾಬೆ ಏನೆಲ್ಲ ಆಗ್ಬೋದು, ಗೋವಿಂದಣ್ಣ ಅವ್ರಿಗೆ ಏನು ಕಂಡಿದೆ ಈ ವಿಚಾರಗಳ ಬಗ್ಗೆ ಸೂಕ್ಷ್ಮತೆ ಅನ್ನೋದನ್ನು ವೀರೇಂದ್ರ ಅವರಿಂದ ಕೇಳೋಣ. ವೀರೇಂದ್ರ, ಈಗ ನಾಮನಿರ್ದೇಶನ ಸದಸ್ಯರ ಬಾಕಿ ಇರೋದು ಒಂದು ಕಡೆ, ಇದರ ಜೊತೆಗೆ ಯಾರನ್ನ ಕಳಿಸ್ಬೇಕು ಅನ್ನುವಂಥದ್ದು ಇರೋದು 30ಕ್ಕೂ ಹೆಚ್ಚು ಜನ ಪೈಪೋಟಿ ಮಾಡ್ತಾ ಇದ್ದಾರೆ. ಪೈಪೋಟಿ ಮಾಡ್ತಾ ಇರುವಂಥವ್ರು ದೊಡ್ಡವರೇ, ಈ ಹಿಂದೆ ದೊಡ್ಡ ಅಧಿಕಾರವನ್ನು ಅನುಭವಿಸಿದಂಥವ್ರು. ಒಂದು ರೀತಿಯ ಗೊಂದಲ ಇದ್ದೇ ಇರುತ್ತೆ. ಏನು ನಡೀತಾ ಇದೆ ಆ್ಯಕ್ಚುಲಿ? ಪಾಟೀಲ್ರೆ, ಈಗ ನಾಮನಿರ್ದೇಶನ ಅನ್ನೋದಿದೆಯಲ್ಲ, ನೀವು ಸಂವಿಧಾನದ 171(3)(e) ಅದರಲ್ಲಿ ಮೆನ್ಷನ್ ಆಗಿದೆ. ಅಂದರೆ ಏನು ಹೇಳುತ್ತದು? ಕಲೆ, ಸಾಹಿತ್ಯ, ಸಹಕಾರ ಚಳುವಳಿ, ವಿಜ್ಞಾನ ಹಾಗೂ ಸಮಾಜ ಸೇವೆ ಈ ಕ್ಷೇತ್ರಗಳಿಂದ ಆಯ್ಕೆ ಮಾಡ್ಬೋದು ವಿಧಾನ ಪರಿಷತ್ತಿಗೆ ಅಂತ ಅದು ಹೇಳುತ್ತೆ. ಈ ಸಮಾಜ ಸೇವೆ ಅನ್ನೋದೊಂದು ಇದೆಯಲ್ಲ ಪಾಟೀಲ್ರೆ, ಮತ್ತು ಇದಿಷ್ಟೇ ಇಲ್ಲ, ಅದರಲ್ಲಿ ಮುಂದುವರೆದು ಏನು ಹೇಳುತ್ತಂದರೆ ಸಚ್ ಅದರ್ ಟೈಪ್ಸ್ ಅಂತೇಳಿ ಈ ರೀತಿಯ ಇಂತಹ ಬೇರೆ ಬೇರೆ ರಂಗಗಳಿಂದಲೂ ಕೂಡ ಆಯ್ಕೆ ಮಾಡ್ಬೋದು ಅಂತ ಇದೆ. ಅದೇ ಕಾರಣಕ್ಕಾಗಿ ನೀವು ನೋಡಿರ್ತೀರಿ, ಈಗ ಸಿನಿಮಾ ಕ್ಷೇತ್ರದಿಂದ, ಪತ್ರಿಕೋದ್ಯಮದಿಂದ ಎಲ್ಲ ಆಯ್ಕೆ ಮಾಡ್ತಾರೆ ವಿಧಾನ ಪರಿಷತ್ಗೆ. ಈ ಸಮಾಜ ಸೇವೆ ಅನ್ನೋದನ್ನು ಬಳಸ್ಕೊಂಡು ಯಾರು ಟಿಪಿಕಲ್ ಪೊಲಿಟಿಷಿಯನ್ ಇರ್ತಾರಲ್ಲ ಪಾಟೀಲ್ರೆ, ಪಕ್ಕಾ ರಾಜಕಾರಣಿಗಳವರು, ಅವರು ಹಿಂಬಾಗಿಲ ಪ್ರವೇಶ ಪಡೆಯೋದು ಇದ್ರ ಮೂಲಕ ಸಮಾಜ ಸೇವೆ ಅನ್ನೋ ಹೆಸರಲ್ಲಿ. ಈಗ ರಾಜಕಾರಣಿಗಳು ನಾವು ಸಮಾಜ ಸೇವೆ ಮಾಡಿದ್ದೇವೆ, ಸಮಾಜ ಸೇವಕರು ಅನ್ನೋ ಹೆಸರಲ್ಲಿ ಯಾರು ಮೇನ್ ಸ್ಟ್ರೀಮ್ ಪೊಲಿಟಿಷಿಯನ್ ಇರ್ತಾರಲ್ಲ ಅವರೇ ಬ್ಯಾಕ್ ಡೋರ್ ಎಂಟ್ರಿ ತೊಗೊಳ್ಳೋದು ಒಂದು ಹಿಂದಿಂದ ನಡ್ಕೊಂಡು ಬಂದಿದೆ. ಆದರೆ ಈ ಸತಿ ಆಗಿರೋದು ಏನಪ್ಪ ಅಂದರೆ, ಈಗ 5 ಸೀಟ್ ಇದೆ ಪಾಟೀಲ್ರೆ, 5 ಸೀಟ್ ಖಾಲಿಯಾಗಿದೆ. 1 ತಿಂಗಳು ಆಯ್ತು ಆಗಲೇ ಖಾಲಿಯಾಗಿ. 5 ಸೀಟಿಗೂ ಸಮಾಜ ಸೇವೆ ಹೆಸರಲ್ಲಿ ಎಂಟ್ರಿ ಕೊಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಅಂತಲೇ. ನೀವು ಹೇಳಿದ್ರಲ್ಲ 30 ಜನ ಅಂತ, ಆ 30 ಜನ ಎಲ್ಲ ನಾನು ಹೇಳಿದ್ನಲ್ಲ ಪಕ್ಕಾ ರಾಜಕಾರಣಿಗಳು. ಇನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ವೈದ್ಯಕೀಯ, ಪತ್ರಿಕೋದ್ಯಮ, ಸಿನಿಮಾ ಹಿಂಗೆ ಭಾಳ ಜನ ಇದ್ದಾರೆ. ಅದು ನೀವು ಲೆಕ್ಕ ಹಾಕೊಂಡು ಹೋದರೆ 100 ದಾಟುತ್ತೆ ನಂಬರು, 100-120 ಆಗುತ್ತೆ ನಂಬರು. ಈ 30 ಜನ ಪಕ್ಕಾ ರಾಜಕಾರಣಿಗಳವರೆಲ್ಲ, ಮೇನ್ ಸ್ಟ್ರೀಮ್ ಪೊಲಿಟಿಷಿಯನ್ಸ್, ಅವರೇ ಅಷ್ಟರ ಮಟ್ಟಿಗೆ ಲಾಬಿ ಮಾಡ್ತಾ ಇದ್ದಾರೆ. ಇರೋ ಬರೋದನ್ನೆಲ್ಲ ಸಮಾಜ ಸೇವೆಯಲ್ಲಿ ರಾಜಕಾರಣಿಗಳೇ ಬರೋದಾದರೆ ಅದಕ್ಕೆ ಏನು ಅರ್ಥ ಉಳಿತು? ಈಗ ಮೇಲ್ಮನೆ, ಚಿಂತಕರ ಚಾವಡಿ ಅದಕ್ಕೆ ಹೆಸರಿರೋದು, ಅಂದರೆ ಅಂಥವರೆಲ್ಲ ಅಲ್ಲಿ ಬರಬೇಕು ಅಂತೇಳಿ ಈ ರಾಜಕಾರಣಿಗಳೇ ಬಂದು ಕೂರೋದಾದರೆ ಇನ್ನೇನು ಅರ್ಥ ಉಳಿತು ಅನ್ನೋದು ಒಂದು ಚರ್ಚೆ ವಿಧಾನಸೌಧದ ಕಾರಿಡಾರಲ್ಲಿ ನಡೀತಾ ಇರೋಂಥದ್ದು. ಅಲ್ಲೇ ಅದೇ ಮೂಲಗಳಿಂದ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿದ್ದೆ, ಅವ್ರು ನಮಗೆ ಹೇಳಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಏನು ಗೊತ್ತಾ ಪಾಟೀಲ್ರೆ, ಈಗ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಇತ್ತೀಚೆಗೆ, ಈಗ ಮಂತ್ರಿಗಳ ಆಯ್ಕೆ ಆಗಿರ್ಬೋದು, ಅದು ಮುಖ್ಯಮಂತ್ರಿಗಳ ಆಯ್ಕೆ ಅಲ್ಲೋ ಆಯ್ತು ಬಿಡಿ, ಮಂತ್ರಿಗಳ ಆಯ್ಕೆ ತಗೊಳ್ಳಿ ಅಥವಾ ಯಾವುದೇ ಆಯ್ಕೆ, ಒಂದು ಟಿಕೆಟ್ ಹಂಚಿಕೆ ಮಾಡಬೇಕಿದ್ರೂ ಕೂಡ 2 ಕ್ಷೇತ್ರಗಳಿದ್ದರೆ, ಒಂದು ಸಿದ್ದರಾಮಯ್ಯವ್ರದ್ದು, ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರದ್ದು. ಮಂತ್ರಿಗಳು ಸಿದ್ದರಾಮಯ್ಯವ್ರ ಪಟ್ಟಿ, ಡಿ ಕೆ ಶಿವಕುಮಾರ್ ಪಟ್ಟಿ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೊಂದು ಪಟ್ಟಿ, ಸಾಲದಕ್ಕೆ ಈಗ ಇತ್ತೀಚೆಗೆ ಸುರ್ಜೇವಾಲಾ ಅವ್ರ ಪಟ್ಟಿ, ವೇಣುಗೋಪಾಲ್ ಅವ್ರ ಪಟ್ಟಿನೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಿಂಗೆ ಒಂದೊಂದು ಪಟ್ಟಿ ಇರುತ್ತಲ್ಲ, ಎಲ್ಲ ಪಟ್ಟಿಯಲ್ಲೂ ಒಬ್ಬೊಬ್ಬರ ಹೆಸರು. ಆ ಪಟ್ಟಿಯಲ್ಲಿ ಇರೋದು ಯಾರ ಹೆಸರು ಅಂದರೆ ಎಲ್ಲ ರಾಜಕಾರಣಿಗಳು. ಹಿಂಗಿರುವಾಗ ಏನು ನಾನು ಹೇಳಿದ್ನಲ್ಲ, ಸಂವಿಧಾನದ 171(3)(e) ಅದರ ಆಶಯಗಳು ಎಲ್ಲಿ ಈಡೇರ್ದಂಗೆ ಆಯಿತು? ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳೇ ಬರೋಂಗಾಯ್ತಲ್ಲ ಅನ್ನೋದು. ಆದರೆ ಪಾಟೀಲ್ರೆ, ಸಂವಿಧಾನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ಎಲ್ಲವನ್ನೂ ಕೂಡ ಅದರಲ್ಲೇ ಇರುತ್ತೆ. ಈಗ ಇವ್ರು ಹೆಂಗೆ ಲೂಪ್ ಹೋಲ್ಗಳನ್ನ ಹುಡ್ಕೋತಾರೋ, ಕಿಟಕಿಗಳನ್ನ ಹುಡ್ಕೋತಾರಲ್ಲ ಎಲ್ಲ ಬಾಗಿಲು ಡೋರ್ ಆದರೆ, ಅದೇ ರೀತಿಯ ಲಾಕ್ ಮಾಡೋಕ್ಕೂ ಅಲ್ಲೇ ಲಾಕು ಇರುತ್ತೆ ಪಾಟೀಲ್ರೆ. ನಿಮಗೆ ನೆನ್ಪು ಮಾಡ್ಕೊಡ್ತೀನಿ, ವಿ ಸೋಮಣ್ಣ ಅವರು ಈಗ ಹಿಂದೆ ಕಾಂಗ್ರೆಸ್ಸಲ್ಲಿದ್ದವರು, ಯಡಿಯೂರಪ್ಪನವ್ರ ಕಾಲದಲ್ಲಿ 2009ರಲ್ಲಿ BJPಗೆ ಬರ್ತಾರೆ. ಗೋವಿಂದರಾಜನಗರ ಕ್ಷೇತ್ರದಿಂದ ಬೈ ಎಲೆಕ್ಷನ್ ಫೇಸ್ ಮಾಡ್ತಾರೆ ಅವರು. ಆ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿ ಅವ್ರ ಎದುರುಗಡೆ ಕ್ಯಾಂಡಿಡೇಟ್ ಯಾರು ಅಂದರೆ ಪ್ರಿಯಾ ಕೃಷ್ಣ, ಲೇಔಟ್ ಕೃಷ್ಣಪ್ಪನವರ ಪುತ್ರ. ಫಸ್ಟ್ ಟೈಮ್ ಅವರು ಕಂಟೆಸ್ಟ್ ಮಾಡಿದ್ದು, ಹೊಸ ಹುಡುಗ. ಅವ್ರ ಎದುರುಗಡೆ ಸೋಮಣ್ಣ, ಹಳೆ ಹುಲಿ, ಸೋತೋಗ್ಬಿಡ್ತಾರೆ. ಸೋತೋದಾಗ ಏನು ಮಾಡ್ತಾರೆ, ಅವ್ರು ಮಿನಿಸ್ಟ್ರು ಮಾಡಿಬಿಟ್ಟಿರ್ತಾರೆ. ಆಗಲೇ ಯಡಿಯೂರಪ್ಪನವರು ಮಿನಿಸ್ಟ್ರು ಮಾಡಿಬಿಟ್ಟಿದ್ದಾರೆ, ಎಲೆಕ್ಷನ್ ಸೋತಿದ್ದಾರೆ, ಏನು ಮಾಡಬೇಕು? ಇದು ಈ ನಾಮನಿರ್ದೇಶನದ ಹೆಸರಲ್ಲಿ ಕಳಿಸ್ತಾರೆ ರಾಜ್ಯಪಾಲರಿಗೆ. ಅವಾಗ ಹಂಸರಾಜ್ ಭಾರದ್ವಾಜ್ ಅಂತ ರಾಜ್ಯಪಾಲರು, ಕರ್ನಾಟಕದ ಗವರ್ನರ್, ಅವರು ಮುಲಾಜಿಲ್ದೆ ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ ಪಾಟೀಲ್ರೆ. ಹೆಂಗೆ ರಿಜೆಕ್ಟ್ ಮಾಡಿದ್ರು ಹಂಗಾದ್ರೆ ನೋಡಿ? ಅಂದರೆ ಅಲ್ಲೇ ಇದೆ ಲಾಕು ಅಂದಿದ್ದು ನಾ. ಅದಕ್ಕೆ
ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಹೆಂಗೆ ಬೇಕಾದರೂ ಎಷ್ಟು ಜನ ಬೇಕಾದರೂ ಯಾವಾಗ ಬೇಕಾದರೂ ಬರ್ಬೋದು ಅನ್ನೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಪೊಲಿಟಿಷಿಯನ್ಸ್ ಬಂದಿದ್ದಾರೆ, ಪೊಲಿಟಿಷಿಯನ್ಸು ಸಮಾಜ ಸೇವೆ ಹೆಸರಲ್ಲಿ ವಿಧಾನ ಪರಿಷತ್ ಸದಸ್ಯರೂ ಆಗಿದ್ದಾರೆ. ರಿಜೆಕ್ಟ್ ಆದ ಉದಾಹರಣೆಯೂ ನಮ್ಮ ಎದುರುಗಡೆ ಇದೆ. ಹೀಗಿರುವಾಗ ಇರೋ 5 ಸ್ಥಾನನೂ ರಾಜಕಾರಣಿಗಳಿಂದ ತುಂಬಿಸ್ಬಿಟ್ರೆ ಉಳಿದವರೆಲ್ಲ ಏನು ಮಾಡಬೇಕು? ಹಾಗಾದರೆ ಆ ಸಂವಿಧಾನದ ನಿಜವಾದ ಆಶಯ, ಅದರಲ್ಲೂ ಕೂಡ ಯಾರು ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಓಡಾಡ್ತಾರಲ್ಲ ಕೈಯಲ್ಲಿ, ಅವ್ರದ್ದೇ ಪಕ್ಷದಲ್ಲಿ ಹಿಂಗಾಗ್ಬಿಟ್ರೆ ಎಲ್ಲಿ ಉಳಿತು ಆಶಯ ಅಂಥೇಳಿ ಅದೇ ಕ್ವೀನ್ಸ್ ರೋಡಿನ ಕಚೇರಿಯಲ್ಲೇ ಈ ಟಾಕ್ ಆಗ್ತಿರೋದು ಪಾಟೀಲ್ರೆ, ಬೇರೆ ಎಲ್ಲೂ ಅಲ್ಲ. ಅಲ್ಲಿ ಮೂಲಗಳು ನಮಗೆ ಹೇಳಿವೆ ಪಾಟೀಲ್ರೆ. ಈಗ ಎಲ್ಲ ಕೋಟಾಗಳಲ್ಲಿ ಮತ್ತು ಎಲ್ಲ ಪಟ್ಟಿಗಳಲ್ಲಿ ರಾಜಕಾರಣಿಗಳೇ ತುಂಬಿಕೊಂಡ್ರೆ ಮೂಲ ಆಶಯಕ್ಕೆ ಧಕ್ಕೆ ಆಗುವಂಥದ್ದು ಇಲ್ಲಿ ಖಂಡಿತವಾಗಿಯೂ ಸ್ಪಷ್ಟ ಆಗ್ತಾ ಇದೆ. ಚಿಂತಕರ ಚಾವಡಿ ಅಂತ ಸುಮ್ಮನೆ ಹೇಳಿಲ್ಲ, ಸಾಹಿತಿಗಳು ಬರಬೇಕು, ಸಹಕಾರಿಗಳು ಬರಬೇಕು, ಎಲ್ಲ ಅತಿರಿಕ್ತ ಮಹಾರಥರು, ಎಲ್ಲ ಕ್ಷೇತ್ರಗಳಲ್ಲಿ ಮಿಂಚಿದಂಥವರು. ಉದ್ದೇಶ ಏನು ಅಂತಂದರೆ ಈ ಸದನದಿಂದ ಹೌಸಿಂದ ಒಂದು ಒಳ್ಳೆ ಸಂದೇಶ ಹೋಗುತ್ತೆ, ಒಂದು ಒಳ್ಳೆ ವಿಚಾರಗಳ ಬಗ್ಗೆ ತರ್ಕ ಆಗುತ್ತೆ ಅಂತ ಹೇಳಿ. ಈಗ ಎಲ್ಲ ಪಟ್ಟಿ ಎಲ್ಲ ಕೋಟಾಗಳಲ್ಲೂ ರಾಜಕಾರಣಿಗಳೇ ತುಂಬಿಕೊಂಡ್ರೆ ಈಗ ಸಾಹಿತಿಗಳು, ನನಗನ್ಸುತ್ತೆ ಈ ಸಾಹಿತಿಗಳು ಇವರೆಲ್ಲ ಯಾವ ವಿಷಯದ ಅಡಿ ಅಥವಾ ಯಾರ ಇನ್ಫ್ಲುಯೆನ್ಸ್ ಮೇಲೆ ಅವರು ಲಾಬಿ ಮಾಡಬೇಕು, ಯಾವ ಕೋಟಾದಡಿಯಲ್ಲಿ ರಾಜಕಾರಣಿಗಳ ಹತ್ರ ಬಂದು ನಮ್ಮನ್ನು ಮಾಡಿ ಅಂತ ಹೇಳಬೇಕು, ಇದು ಪ್ರಶ್ನೆ ಆಗುತ್ತೆ. ಇವರು ಆಯ್ಕೆ ಮಾಡ್ಬೇಕು ಇಂಥವರನ್ನು, ಯಾರಿಗೂ ಗೊತ್ತೂ ಆಗಬಾರ್ದು ಇಂಥವ್ರು ಬರ್ತಾರಪ್ಪ ಅಂತ, ಯೋಗ್ಯವಾದ ಅಭ್ಯರ್ಥಿಯನ್ನು ತೊಗೊಂಬಂದಿದ್ದಾರೆ, ಒಳ್ಳೆ ಸೆಲೆಕ್ಷನ್ ಅಂತ ಹೇಳುವಂತಹ ಪರಿಸ್ಥಿತಿ ಇಲ್ವೇ ಇಲ್ವಾ? ಹಾಗಿದ್ರೆ ಪಾಟೀಲ್ರೆ, ನೀವು ಹೇಳಿದ್ರಲ್ಲ ಈಗ ಹೇಳಿದ್ಕೊಳ್ಳಿ, ಅದು ಒಂದು ನೆನಪಾಯ್ತು. ನೀವು ಸಾಹಿತ್ಯ ಅಂತ ಕೂಡಲೇ ಈ ಸಾಹಿತ್ಯದ ಹೆಸರಲ್ಲಿ ಯಾರ್ಯಾರು ಬಂದಿದ್ದಾರೆ ಹೇಳ ನಿಮಗೆ. ಈಗ ಅಡಗೂರು ಎಚ್ ವಿಶ್ವನಾಥ್ ಹಳ್ಳಿ ಹಕ್ಕಿಯ ಹಾಡು ಅದೊಂದು ಪುಸ್ತಕ ಬರೆದ್ಬಿಟ್ಟು ಸಾಹಿತ್ಯದ ಹೆಸರಲ್ಲಿ ಅವರು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಆದರು. SM ಕೃಷ್ಣ ಕಾಲದಲ್ಲೇ ಅವ್ರು ಮಿನಿಸ್ಟರ್ ಆದವರು ಪಾಟೀಲ್ರೆ. ಅವ್ರು ಟಿಪಿಕಲ್ ಪೊಲಿಟಿಷಿಯನ್, ಹೌದು ಅಲ್ವಾ? H ವಿಶ್ವನಾಥ್ ಪೊಲಿಟಿಷಿಯನ್ ಅಲ್ಲ ಅಂತ ಯಾರು ಹೇಳ್ತಾರೆ? ಅವರು ಸಾಹಿತಿ ಅಂಥೇಳಿ ಆ ಬರೆದಿರೋ ಒಂದು ಪುಸ್ತಕವನ್ನು ಮುಂದಿಟ್ಕೊಂಡು ಅಂದರೆ ನಿಜವಾಗಿಯೂ ಸಾಹಿತಿ ಯಾರಿದ್ದಾರೆ ಅವ್ರು ಬರೋದಿಲ್ಲ, ಸಾಹಿತ್ಯದ ಹೆಸರಲ್ಲೂ ರಾಜಕಾರಣಿಗಳೇ ಬರೋದು. ಇನ್ನು CP ಯೋಗೇಶ್ವರ್ ಅವ್ರು ಪೊಲಿಟಿಷಿಯನ್, ಹೌದಾ ಅಲ್ವಾ ಪಾಟೀಲ್ರೆ? ಇತ್ತೀಚೆಗೆ ಸಿನಿಮಾ ಮಾಡಿದ್ದಾರೆ ಅವರು. ಸಿನಿಮಾ ಮಾಡಿದ್ದು ಯಾವಾಗ, ಸೈನಿಕ ಮಾಡಿದ್ದು ಯಾವಾಗ, ಅವರು ಎಷ್ಟು ವರ್ಷ ಆಯಿತು? ಕಳೆದ ಬಾರಿ ಅವರು ಅಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲೋದಕ್ಕೂ ಮೊದಲು ಅವರು ವಿಧಾನ ಪರಿಷತ್ತಿಗೆ ಎಂಟ್ರಿ ಕೊಟ್ಟಿದ್ದು ಸಿನಿಮಾ ನಟ ಅನ್ನುವ ಆ ಕೋಟಾದ ಅಡಿಯಲ್ಲಿ ಬಂದರವರು ಅಂತ. ಅಂದರೆ ಬರೀ ಸಮಾಜ ಸೇವೆ ಅಷ್ಟೇ ಅಲ್ಲ, ಸಮಾಜ ಸೇವೆ ಅಷ್ಟೇ ಅಲ್ಲದೆ ಇರೋ ಬರೋ ಕೋಟದೆಲ್ಲ ರಾಜಕಾರಣಿಗಳೇ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಉದಾಹರಣೆಗಳನ್ನ ಕೊಟ್ಟೆ. ಈ ಬಾರಿಯೂ ಗವರ್ನರ್ ನೋಡಿ, ಫಸ್ಟ್ ಅವ್ರು ಏನು ಮಾಡ್ತಾರೆ, ವಾಪಸ್ ಕಳಿಸ್ತಾರೆ, ಟಿಪ್ಪಣಿ ಬರೆದು ಕಳಿಸ್ತಾರೆ, ನೀವು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ, ಸ್ಪಷ್ಟನೆ ಕೊಡಿ, ಇದು ಹೇಗೆ ನೀವು ಸಮಾಜ ಸೇವೆ ಹೆಸರಲ್ಲಿ ಎಷ್ಟು ಜನರನ್ನು ನೀವು ನಾಮನಿರ್ದೇಶನ ಮಾಡ್ತೀರಿ, ಮತ್ತು ಸಾಹಿತ್ಯ ಅಂಥೇಳಿ ರಾಜಕಾರಣಿ, ಸಿನಿಮಾ ಅಂತ ರಾಜಕಾರಣಿ, ಈ ರೀತಿ ಆಗೋಗ್ಬಿಟ್ರೆ ಅದರ ಮೂಲ ಆಶಯ ಎಲ್ಲಿ ಉಳಿಯುತ್ತೆ ಎಲ್ಲರೂ ಕ್ಲಾರಿಫಿಕೇಶನ್ ಕೇಳ್ತಾರೆ. ಏನು ಕ್ಲಾರಿಫಿಕೇಷನ್ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಏನಾದರೂ ರಾಜ್ಯಪಾಲರಿಗೆ ಆಧಾರ ಸಿಕ್ಕಿದ್ದೇ ಆದರೆ, ಇಲ್ಲ ಇವರು ಟಿಪಿಕಲ್ ಪೊಲಿಟಿಷಿಯನ್, ಅದಕ್ಕೆ ರೀಸೆಂಟ್ ಡಾಕ್ಯುಮೆಂಟ್ಸ್ ಇದೆ, ಈ ಹಿನ್ನೆಲೆಯಲ್ಲಿ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಸತಿ ಕಳಿಸ್ತಾರೆ, 2 ಸತಿ ಕಳಿಸ್ತಾರೆ, ಎಷ್ಟು ಸತಿ ಹಾಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಈ ದೃಷ್ಟಿಯಿಂದ ನೋಡೋದಾದರೆ ಈ ಬಾರಿ ಏನೋ ಒಂದು ಪ್ರಯತ್ನ ತೆರೆಮರೆಯಲ್ಲಿ ನಡೀತಾ ಇದೆಯಲ್ಲ, ಬಹುಶಃ ಈಗಲೇ ಎಚ್ಚೆತ್ಕೊಂಡ್ರೆ ಅವರಿಗೆ ಒಳ್ಳೆಯದು ಅಂಥೇಳಿ ಅದೇ ಕ್ವೀನ್ಸ್ ರೋಡಿನ ಕಚೇರಿಯಲ್ಲೇ ಕೇಳಿಬರ್ತಾ ಇರೋ ಮಾತು ಪಾಟೀಲ್ರೆ. ಸೊ ಈ ಎಲ್ಲ ವಿಚಾರಗಳು ಗೊತ್ತಾಗಿ ಏನಾದರೂ ಮಾರ್ಪಾಡಾಗುವಂತಹ ಸಾಧ್ಯತೆ, ಈ ಇಷ್ಟೆಲ್ಲ ಲಾಬಿಗಳಿದ್ರು, ಈಗ ಸುರ್ಜೇವಾಲಾ ಪಟ್ಟಿ, DK ಶಿವಕುಮಾರ್ ಪಟ್ಟಿ, ಸಿದ್ದರಾಮಯ್ಯ ಪಟ್ಟಿ, ವೇಣುಗೋಪಾಲ್ ಪಟ್ಟಿ, ಈ ಎಲ್ಲ ಪಟ್ಟಿಗಳನ್ನು ಪಕ್ಕಕ್ಕಿಟ್ಟು ಅರ್ಹರನ್ನು ಆಯ್ಕೆ ಮಾಡಿಕೊಳ್ಳೋಣ ಅನ್ನುವಂತಹ ಇರಾದೆಗೆ ಏನಾದರೂ ಬರುವ ಸಾಧ್ಯತೆ ಇದೆಯಾ? ಚೆನ್ನಾಗಿದೆ ಪಾಟೀಲ್ರೆ, ಈ ಕಲ್ಪನೆ ಏನಾದ್ರು ವಾಸ್ತವ ಆಗ್ಬಿಟ್ರೆ, ನೀವು ಹೇಳಿದ್ರಲ್ಲ ಇದು ತುಂಬ ಚೆನ್ನಾಗಿದೆ ಕೇಳೋಕ್ಕೆ. ಏನಾದರೂ ಇವತ್ತಿನ ರಾಜಕಾರಣದಲ್ಲಿ ಇದು ವಾಸ್ತವ ಆಗ್ಬಿಟ್ರೆ ಈಗ ರಾಜಕಾರಣ ಪಾವನ ಆಗೋಗ್ಬಿಡುತ್ತೆ ಪಾಟೀಲ್ರೆ. ಹಾಗಾಗಲಿ ಅಂತ ಬಯಸೋಣ ನಾವು. ಆದರೆ ನೀವು ಹೇಳಿದ್ರಲ್ಲ ಮಾರ್ಪಾಡಿನ ಸಾಧ್ಯತೆ, ನೀವು ಮೊನ್ನೆ ಮಂತ್ರಿ ಪಟ್ಟಿ ನೋಡಿದ್ರಲ್ಲ, ಯಾವ್ಯಾವ ಟೈಮಿಗೆ ಮೊನ್ನೆ ಮಾರ್ಪಾಡಾಯಿತು ಪಾಟೀಲ್ರೆ, ನೀವು ಯೋಚನೆ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ಪಾಟೀಲ್ರೆ ನಾನು ಹೇಳ್ತೀನಿ ನಿಮಗೆ, AICCಯಿಂದ ಲಿಸ್ಟ್ ಬಂದಿತ್ತು, ಲಿಸ್ಟ್ ಬಂದಿದ್ರಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರಿತ್ತು. ಏನಾಯಿತು ಆಮೇಲೆ? ಮಾರ್ಪಾಡು ಆಯ್ತಾ ಇಲ್ವಾ ಪಾಟೀಲ್ರೆ? ಅದು ಬಿಡಿ, ಇವರು ಯಾರು ನಮ್ಮ ದಾವಣಗೆರೆ SS ಮಲ್ಲಿಕಾರ್ಜುನ್ ಅವ್ರು ಹೇಗೆ ಸೇರಿದ್ದು ಕಡೆಗೆ ಮಾಂಕಳ ವೈದ್ಯವ್ರ ಕತೆ ಏನಾಯಿತು? ಫಸ್ಟ್ ಲಿಸ್ಟಲ್ಲಿ ಮಾಂಕಳ ವೈದ್ಯವ್ರ ಹೆಸರು ಬಂದಿತ್ತು, ಕಡೆಗೆ ಮಲ್ಲಿಕಾರ್ಜುನ್ ಅವ್ರ ಹೆಸರು ಸೇರಿತು. ಅಂದರೆ ಮಾರ್ಪಾಡಿಗೆ ಕೊನೆ ಇಲ್ಲ. ಕಡೆ ಕ್ಷಣ ಪ್ರಮಾಣ ವಚನಕ್ಕೆ ಹೋಗುವ 2 ತಾಸು 3 ತಾಸು ಮೊದಲು ಕೂಡ ಮಂತ್ರಿಗಳ ಪಟ್ಟಿಯೇ ಮಾರ್ಪಾಡಾಗಿದೆ. ಇನ್ನು ಈ ಪಟ್ಟಿನ ಮಾರ್ಪಾಡು ಮಾಡೋದೇನು ಕಷ್ಟ ಅಲ್ಲ, ಮಾಡ್ತಾರ, ಅದು ರಾಜಕೀಯ ಅನಿವಾರ್ಯತೆಗಳ ನಡುವೆ. ನಾವು ಮೊನ್ನೆ ಚರ್ಚೆ ಮಾಡಿದ್ವಲ್ಲ, ಒಂದೊಂದು ಸ್ಥಾನವೂ ಕೂಡ ಒಂದೊಂದು ಅವಕಾಶ ಅನ್ನೋಂಗೆ ಕಾಣಿಸ್ತಾ ಇದೆ ಇವತ್ತಿಗೆ. ಅಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಪಾಟೀಲ್ರೆ, ಹೌದಾ? ಹೀಗಿರುವಾಗ ಅದು ಹೆಂಗೆ ಇವರು ಎಲ್ಲರನ್ನೂ ಸಂಭಾಳಿಸಬೇಕಾದಂಥ ಅನಿವಾರ್ಯತೆ, ಮತ್ತೊಂದು ಕಡೆ ಸಂವಿಧಾನದ ಆಶಯ, ಹೇಗದನ್ನು ತಕಡಿಯನ್ನು ತೂಗ್ತಾರೆ, ಅದೇ ಇರೋದು ಚಾಕಚಕ್ಯತೆ. ಈಗ ಚೆಸ್ ಗೇಮ್ ಅಂತಾರಲ್ಲ, ಇದರಲ್ಲೂ ಚೆಸ್ ಗೇಮ್ ತೋರಿಸ್ಬೇಕು ಅನ್ನೋದು
ವಿಧಾನಸೌಧದ ಕಾರಿಡಾರಲ್ಲಿ ಮಾತಾಡ್ತಾ ಇರುವಂಥ ಮಾತುಗಳು ಪಾಟೀಲ್ರೆ.